ನಮಸ್ಕಾರ ವಿದ್ಯಾರ್ಥಿಗಳೇ. ಇಂದಿನ ತರಗತಿಯಲ್ಲಿ ನಾವು 2026 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಟಿಇಟಿ, ಮೆಂಟಲ್ ಎಬಿಲಿಟಿ ಹಾಗೂ ನಾವು ಮುಖ್ಯ ಸಿಇಟಿ ಪರೀಕ್ಷೆಯಲ್ಲಿ ಏನನ್ನು ಬರಿತೀವಿ, ಅಲ್ಲಿ ರಿಟರ್ನ್ ಟೈಪ್ ಇರುತ್ತೆ ನಿಮಗೆ. ಅಲ್ಲಿ ಏನು ಕೊಡ್ತಾರೆ ಅಂದರೆ ಇಂತಹ ಲೆಕ್ಕಗಳನ್ನ ಕೊಡ್ತಾರೆ ನಿಮಗೆ. ಅಲ್ಲಿ ಟಿಇಟಿಲಿ ಸಿಇಟಿಲಿ ಮೇನ್ ಮುಖ್ಯ ಪರೀಕ್ಷೆಯಲ್ಲಿ ಅಲ್ಲಿ ಇಂತಹ ಲೆಕ್ಕಗಳನ್ನ ಕೊಟ್ಟು ನಿಮಗೆ 3 ಮಾರ್ಕ್ಸು ಅಥವಾ 5 ಮಾರ್ಕ್ಸಿಗೆ ಬಿಡಿಸೋ ರೀತಿ ಕೊಡ್ತಾರೆ. ಅದಕ್ಕೋಸ್ಕರ ಇಂಥ ಲೆಕ್ಕಗಳನ್ನ ನೀವು ಕಲಿಯೋದು ತುಂಬ ಮುಖ್ಯ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿದ್ದಾರೆ ಲೆಕ್ಕ. ಒಂದು ಶಂಕುವಿನ ಪಾದದ ವ್ಯಾಸವು 10.5 ಸೆಂಟಿಮೀಟರ್ ಮತ್ತು ಅದರ ಓರೆ ಎತ್ತರವು 10 ಸೆಂಟಿಮೀಟರ್ ಇದೆ. ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಏನು ಕೊಟ್ಟಾರ? ಒಂದು ಶಂಕುವಿನ ಪಾದದ ವ್ಯಾಸನ ನಾವು ಯಾವ ಅಕ್ಷರದಿಂದ ಗುರುತಿಸ್ತೀವಿ? ಡಿ. ವ್ಯಾಸ ಡಿ ಇಂದ ಗುರುತಿಸ್ತೀವಿ. ಎಷ್ಟಿದೆ ವ್ಯಾಸ? 10.5 ಸೆಂಟಿಮೀಟರ್ ವ್ಯಾಸ. ನೆಕ್ಸ್ಟ್ ಓರೆ ಎತ್ತರನ ನಾವು ಎಲ್ ಅಕ್ಷರದಿಂದ ಗುರುತಿಸ್ತೀವಿ. ಎಲ್ ಈಕ್ವಲ್ ಟು 10 ಸೆಂಟಿಮೀಟರ್. ಈಗ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡೋಕ್ಕಿಂತ ಮುಂಚೆ ನಾವು ಆರ್ನ ವ್ಯಾಲ್ಯೂನ ಕಂಡುಹಿಡಬೇಕು. ಆರ್ ಅಂದ್ರೆ ಏನು ಗೊತ್ತಾ? ತ್ರಿಜ್ಯ. ಆರ್ ಅಂದ್ರೆ ವ್ಯಾಸದ ಅರ್ಧದಷ್ಟು ಇರುತ್ತೆ ತ್ರಿಜ್ಯ. ವ್ಯಾಸದ ಅರ್ಧ ಅಂದ್ರೆ ನಾವು ಏನಂತ ಬರ್ಕೋಬೇಕು? ಆರ್ ಈಕ್ವಲ್ ಟು 10.5 ಡಿವೈಡೆಡ್ ಬೈ 2. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಡಿ ಈಕ್ವಲ್ ಟು 10.5 ಸೆಂಟಿಮೀಟರ್ ವ್ಯಾಸ. ಎಲ್ ಅಂದ್ರೆ ಓರೆ ಎತ್ತರ. ಆರ್ ಈಕ್ವಲ್ ಟು 10.5 ಡಿವೈಡೆಡ್ ಬೈ 2. ಇದರಲ್ಲಿ ನಾವು ಏನನ್ನ ಕಂಡುಹಿಡಬೇಕೀಗ? ಇದರಲ್ಲಿ ನಾವೀಗ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಇದು ನೀವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಪಾಠದಲ್ಲಿ ಬರುತ್ತೆ ಈ ಲೆಕ್ಕ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರನ ನೀವು ಏನಂತ ನೋಡಿದ್ದೀರಾ? ಆ ಚಾಪ್ಟರ್ಲಿ ಏನಿದೆ? ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್. ಫಸ್ಟ್ ಪೈನ ಬೆಲೆನ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್, ಅಲ್ಲಿ ನೀವು ಎಕ್ಸಾಮ್ನ ಬರೆಯುವಾಗ ಅಲ್ಲಿ ಪೈನ ಬೆಲೆ ಕೊಟ್ಟಿರ್ತಾರೆ. ಅಕಸ್ಮಾತ್ ಕೊಟ್ಟಿರಲಿಲ್ಲ ಅಂದರೆ ನೀವು ಪೈನ ಬೆಲೆನ 22/7 ಅಥವಾ 3.14 ಅಂತನಾದರೂ ತಗೋಬಹುದು. ಎರಡರಲ್ಲಿ ಯಾವುದನ್ನ ಬೇಕಾದರೂ ನೀವು ತಗೋಬಹುದು. ಪೈ ಬೆಲೆ 22/7 ಇಂಟು ಆರ್ ಏನಿದೆ? 10.5 ಡಿವೈಡೆಡ್ ಬೈ 2. ಇಲ್ಲಿ ಇಂಟು ಎಲ್ ವ್ಯಾಲ್ಯೂ 10 ಸೆಂಟಿಮೀಟರ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಡಿವೈಡ್ ಮಾಡಿ. 2 1s 2 11s. ಓಕೆ, ಇದನ್ನ 11ನ ಹಾಗೆ ಇಟ್ಕೊಳ್ಳಿ. ಇಲ್ಲ, ಇಲ್ಲಿ 11ಇಂದ 10 ಇಂಟು ಮಾಡಿ. 11 10s 110 ಇಂಟು 10.5 ಡಿವೈಡೆಡ್ ಬೈ 7. ನೆಕ್ಸ್ಟ್ ಇಲ್ಲಿ 110 ಇಂಟು 10.5 ಇದೆಯಲ್ಲ, ಇದನ್ನ ಇಂಟು ಮಾಡ್ಕೊಳ್ಳಿ. 110 ಇಂಟು 10.5. 5 0s 0, 5 1s 5, 5 1s 5. ನೆಕ್ಸ್ಟ್ 0 0s 0 0 0. ನೆಕ್ಸ್ಟ್ 1 0s 0, 1 1s 1 1, 0 5 5 1 1.
ವ್ಯಾಲ್ಯೂ ಎಷ್ಟು ಬಂತು? 1155.0. ನೆಕ್ಸ್ಟ್ ಇದನ್ನ ಡಿವೈಡ್ ಮಾಡಿ. 7 1s, ಇಲ್ಲಿ 7 1s ತಗೊಳ್ಳಿ, ಎಷ್ಟಾಯಿತು? ಇನ್ನೆಷ್ಟು ಉಳಿತು? 7 4 ಉಳಿತು. ನೆಕ್ಸ್ಟ್ 45 ಆಯಿತು. 7 6s 45 ಅಂದರೆ 3 ಉಳಿತು. 7 6 42. ನೆಕ್ಸ್ಟ್ 3 ಅಂದರೆ 35 ಆಗುತ್ತೆ. ಮತ್ತೆ 7 5s 35. ಸೊ ಆನ್ಸರ್ ಎಷ್ಟು ಬಂತು? 165 ಸೆಂಟಿಮೀಟರ್. ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? 165 ಸೆಂಟಿಮೀಟರ್ ಬಂತು. ನಾನು ಮಾಡಿರೋ ಲೆಕ್ಕ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಧನ್ಯವಾದಗಳು.